ಹನುಮಂತ ಲಮಾಣಿ ಅನ್ನುವಂಥ ಹೆಸರು ಕರ್ನಾಟಕದಲ್ಲಿ ಯಾರಿಗೆ ತಾನೇ ಪರಿಚಯ ಇಲ್ಲ. ಸರಿಗಮಪ ಹನುಮಂತ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರುವಂಥ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತು ಲಮಾಣಿ ಸರಿಗಮಪ ಸೀಸನ್ನಲ್ಲಿ ರನ್ನರ್ ಅಪ್ ಆದ ನಂತರದಲ್ಲಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಅಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡು ಬಿಗ್ ಬಾಸ್ 11 ಟ್ರೋಫಿಯನ್ನು ಪಡ್ಕೊಂಡ್ಬಿಟ್ಟಿದ್ರು. ಇಂತಹ ಹನುಮಂತು ಲಮಾಣಿ ಕಿಚ್ಚ ಸುದೀಪ್ ಅವರಿಗೆ ಅಚ್ಚುಮೆಚ್ಚಿನ ಸ್ಪರ್ಧಿಯಾಗಿದ್ರು ಅಂತಲೇ ಹೇಳ್ಬೋದು. ಎಷ್ಟೇ ಟೆನ್ಷನಲ್ಲಿ ಎಷ್ಟೇ ಬೇಜಾರಲ್ಲಿ ಬಂದರೂ ಕೂಡ ಈ ಹನುಮಂತು ಲಮಾಣಿ ಅವರ ಹಾಸ್ಯಕ್ಕೆ, ಅವರ ಮಾತುಗಳಿಗೆ, ಅವರ ಮುಗ್ಧತನಕ್ಕೆ ನಗ್ಬಿಡ್ತಿದ್ರು ಈ ಕಿಚ್ಚ ಸುದೀಪ್ ಅವರು. ಬಹಳಷ್ಟು ಬಾರಿ ಈ ಹನುಮಂತು ಲಮಾಣಿಯವರಿಂದ ನಗುವನ್ನು ಕಲ್ತಿದ್ರು. ಈ ಹನುಮಂತು ಲಮಾಣಿಯವರ ಬಿಗ್ ಫ್ಯಾನೇ ಈ ಕಿಚ್ಚ ಸುದೀಪ್ ಅವರಾಗ್ಬಿಟ್ಟಿದ್ರು. ಅಂತಹ ಕಿಚ್ಚ ಸುದೀಪ್ ಅವರ ಶಿಷ್ಯ ಹನುಮಂತು ಲಮಾಣಿಯವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ವಿಚಾರ ಮಾಡ್ತಾ ಹೋದರೆ ನೋಡಿ, ಈ ಗಿಲ್ಲಿ ನಟರವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 11 ಮುಗಿದ ಮೇಲೆ 12 ಸೀಸನ್ನ ಈ ಹನುಮಂತು ಲಮಾಣಿಯವರು, ಈ ಸರಿಗಮಪ ಹನುಮಂತು ಲಮಾಣಿಯವರು ಇವತ್ತು ಗಿಲ್ಲಿ ನಟರವ್ರನ್ನ ಬೆಂಬಲಿಸಿ ವೋಟ್ ಮಾಡಿ ಅಂತೇಳಿ ಒಂದು ಪ್ರೋಗ್ರಾಮ್ನಲ್ಲಿ ಜನರನ್ನು ಬೇಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಬಿಗ್ ಬಾಸ್ನ ಕಳೆಯನ್ನು ಮತ್ತಷ್ಟು ಇಮ್ಮಡಿಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರ. ಧನುಷ್ ಗೌಡ, ರಘು, ಅಶ್ವಿನಿ ಗೌಡ, ಗಿಲ್ಲಿ, ಕಾವ್ಯ, ರಕ್ಷಿತಾ ಶೆಟ್ಟಿ ಅಂಥವರ ಘಟಾನುಘಟಿ ಸ್ಪರ್ಧಿಗಳು ಇವತ್ತು 100 ದಿನಗಳನ್ನು ಪೂರೈಸಿ ಫಿನಾಲೆ ಹಂತಕ್ಕೆ ಬಂದಿರುವಾಗ ಇವತ್ತು ಈ ಬಿಗ್ ಬಾಸ್ನ ವಿನ್ನರ್ ಆದಂಥ ಹನುಮಂತು ಲಮಾಣಿಯವರು ಏನು ವಿಚಾರ ಮಾಡಿದಾರೋ ಗೊತ್ತಿಲ್ಲ. ಗೆದ್ದತ್ತಿನ ಬಾಲ ಹಿಡಿದಂತಿದೆ ಅಂತಲೇ ಹೇಳ್ಬೋದು ವೀಕ್ಷಕರು. ಯಾಕಂದರೆ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಮತಗಳನ್ನು ಪಡೆಯುತ್ತಿರುವಂತಹ ಗಿಲ್ಲಿ ನಟರವ್ರನ್ನ ಇವತ್ತು ಹನುಮಂತು ಲಮಾಣಿಯರ ಅಥವಾ ಇನ್ನೊಬ್ಬರಾಯಿತು ಬೆಂಬಲ ಮಾಡುವ ಅವಶ್ಯಕತೆ ಇಲ್ಲ. ಅವರು ಕೇವಲ ಓಟ್ ಹಾಕಿದರೆ ಸಾಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ವೀಕ್ಷಕರಲ್ಲಿ. ನೋಡಿ, ಪಳಾರ್ ಗಿಲ್ಲಿ, ಪಟಾಕಿ ರಕ್ಷಿತಾ, ಖದರ್ ಕಾವ್ಯ, ಛಲಗಾರ್ತಿ ಅಶ್ವಿನಿ ಅಂತೆ ಇವ್ರು ಯಾರು ಕೂಡ ಯೂಸ್ ಇಲ್ಲ. ಅದರಲ್ಲಿ ಯೂಸ್ ಇರುವಂಥದ್ದು ರಕ್ಷಿತಾ ಶೆಟ್ಟಿ ಹಾಗೂ ಈ ಗಿಲ್ಲಿ ನಟರು ಇದ್ದರೂ ಕೂಡ ಇವರನ್ನು ಎನ್ಕ್ಯಾಸ್ ಮಾಡೋಕ್ಕೆ ಇವತ್ತು ಬಹಳಷ್ಟು ಘಟಾನುಘಟಿಗಳು, ಸೆಲೆಬ್ರಿಟಿಗಳು ಇವತ್ತು ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಈ ಗಿಲ್ಲಿ ನಟರವನ್ನು ಬೆಂಬಲ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಗಿಲ್ಲಿ ನಟರವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ಲಿ ನಟರಿಗೆ ಮತ ಹಾಕಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರಿವೆ ನಾರಾಯಣ ಗೌಡರವರು, ಅಶ್ವಿನಿ ಗೌಡರವರ ಪರವಾಗಿ ಬ್ಯಾಟಿಂಗ್ ಮಾಡಿದೆ. ಇಲ್ಲಿ ನೋಡಿ, BC ಪಾಟೀಲ್ ಕೌರವ್ ಅವರು ತಮ್ಮ ಶಿಷ್ಯ ಈ ಮ್ಯೂಟೆಂಟ್ ರಘು ಅವರಿಗೆ ಮತ ಹಾಕಲಿಕ್ಕೆ ತನ್ನ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಮ್ಯೂಟೆಂಟ್ ರಘು ಅವರಿಗೆ ಮತಗಳನ್ನು ಹಾಕಿ ಗೆಲ್ಲಿಸಿ ಅನ್ನುವಂಥ ಮನವಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ವೀಕ್ಷಕರೇ. ಹಾಗೆ ನೋಡ್ತಾ ಇದ್ರೆ ಇವತ್ತು ಜನರ ಮತನೇ ಮುಖ್ಯ ಆಗುತ್ತೆ, ಯಾರು ಕೊನೆಯಲ್ಲಿ ಗೆಲ್ತಾರಂತೇಳಿ. +25% ವ್ಯಕ್ತಿತ್ವವನ್ನು ಬಿಗ್ ಬಾಸ್ನವರು ನೋಡ್ತಾರೆ. ಇಲ್ಯಾರು ಈ BC ಪಾಟೀಲ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಥವಾ ಹನುಮಂತು ಲಮಾಣಿಯವರು ಮನವಿ ಮಾಡಿದ್ದಾರೆ ಅಂತೇಳಿ ಜನ ಓಟ್ ಹಾಕ್ತಾ ಇಲ್ಲ. ಅವರು ಮನೋರಂಜನೆಯನ್ನು ತಗೊಳ್ತಾ ಇದ್ದಾರೆ. ದಿನಾಲು ಬಿಗ್ ಬಾಸನ್ನು ನೋಡ್ತಾ ಇದ್ದಾರೆ, ಮತ ಹಾಕಿ ಯಾರೋ ಒಬ್ಬನ ಗೆಲ್ಲಿಸ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ.